ಅಪ್ರಾಪ್ತೆಯ ಹಿಂದೆ ಬಿದ್ದು ಪ್ರೀತಿಸುವಂತೆ ಒತ್ತಾಯಿಸಿ ಮದುವೆ ಆಗುವಂತೆ ಪೀಡಿಸಿ ಮಾನಸಿಕ ಕಿರುಕುಳ ನೀಡಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಂಜನಗೂಡಿನ ನೀಲಕಂಠ ನಗರದಲ್ಲಿ ನಡೆದಿದೆ. 17 ವರ್ಷದ ಅಪ್ರಾಪ್ತೆ ಮೃತ ದುರ್ದೈವಿ ದೇಬೂರು ಗ್ರಾಮದ ಆದಿತ್ಯ ಅಪ್ರಾಪ್ತ ವಿದ್ಯಾರ್ಥಿನಿ ಹಿಂದೆ ಬಿದ್ದಂತಹ ರೋಮಿಯೋ. ಲಾಕ್ ಮಾಡಿ ಲಾಕ್ ಐತೆ ಕೂತಿಲ್ಲ 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 ಕೂತಿಲ್ಲ. ನಂಜನಗೂಡಿನ ಸರ್ಕಾರಿ ಕಾಲೇಜಿನ ಪ್ರಥಮ ವರ್ಷದ ಪಿಯುಸಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಅಪ್ರಾಪ್ತೆ ಹಿಂದೆ ಆದಿತ್ಯ ಪ್ರೀತಿಸುವಂತೆ ದುಂಬಾಲು ಬಿದ್ದಿದ್ದಾನೆ. ಆದರೆ ಆದಿತ್ಯನ ಒತ್ತಾಯವನ್ನ ತಿರಸ್ಕರಿಸಿದ ಅಪ್ರಾಪ್ತೆ ಪೋಷಕರ ಗಮನಕ್ಕೆ ತಂದಿದ್ದಾಳೆ. ಈ ಕುರಿತು ಯುವತಿಯ ಪೋಷಕರು ಹುಡುಗನಿಗೆ ಬುದ್ಧಿ ಹೇಳಿದ್ದಾರೆ. ಆದರೂ ಕೂಡ ತನ್ನ ವರ್ತನೆ ಬದಲಿಸಿಕೊಳ್ಳದ ಯುವಕ ಅಪ್ರಾಪ್ತೆಗೆ ಕಿರುಕುಳವನ್ನ ಕೊಡ್ತಾ ಇದ್ದ. ಇದರಿಂದ ಮನನೊಂದ ಯುವತಿ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಈ ಕುರಿತು ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಂಜನಗೂಡಲ್ಲಿ ನೀಲಕಂಠ ನಗರದ ನನ್ನ ಸ್ನೇಹಿತ ಗುರು ಅಂತ ಮಗಳು ಪ್ರಥಮ PUC ಓದ್ತಾರೆ. ಹುಡುಗಿನ ಯಾರೋ ಒಬ್ಬ ರಘು ಅಂತ ಒಂದು ಹುಡುಗ ಸುಮಾರು ಒಂದು 4-7 ತಿಂಗಳಿಂದ ತುಂಬ ರೇಗಿಸ್ತಾ ಇದ್ದ. ನನ್ನ ಲವ್ ಮಾಡು, ನನ್ನ ಪ್ರೀತಿ ಮಾಡು ಅಂತ. ನನಗೆ ಅವರಪ್ಪ ಒಂದು 3 ತಿಂಗಳಿಂದ ಹೇಳಿದರು ಗುರು ಅಂತ, ಸ್ವಲ್ಪ ಹೇಳೋಣ ಸ್ವಲ್ಪ ಅವ್ರಿಗೆ ಹುಡುಗನಿಗೆ ಅಂತ. ನಾನು ಹೇಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಪಾಪ ಹುಡುಗಿ ಈ ಥರ ಮಾಡ್ಕೊಬಿಟ್ಟಿದೆ. ದಯಮಾಡಿ ನಂಜನಗೂಡಲ್ಲಿ ಪೊಲೀಸವರು ಬೀಟು ಬರ್ತಾಯಿಲ್ಲ, ಮತ್ತು ನೈಟ್ ಬೀಟ್ ಇಲ್ಲ, ಮತ್ತು ಬೆಳಗ್ಗೆ ಕಾಲೇಜ್ ಹತ್ರ ಬೀಟ್ ಬರ್ತಿಲ್ಲ. ದಯಮಾಡಿ ಪೊಲೀಸ್ ಇಲಾಖೆ ಸ್ವಲ್ಪ ಎಚ್ಚೆತ್ಕೋಬೇಕು. ಈ ಹೆಣ್ಣುಮಕ್ಕಳು, ನಮಗೂ 2 ಹೆಣ್ಮಕ್ಳಿದೆ, ಹೆಣ್ಣುಮಕ್ಕಳು ಭಾಳ ಸುದೀರ್ಘವಾಗಿ ಈ ಥರ ಆಗ್ತಾಯಿದೆ. ದಯಮಾಡಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಈ ಹೆಣ್ಣುಮಕ್ಕಳ ಸಾವನ್ನ ತಪ್ಪಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಮತ್ತು ಈಗಾಗಲೇ ಅವನು ರಘು ಯಾರೋ ಅವನು ಆದಿತ್ಯ ಅಂತ ದೇಬೂರು ಹುಡುಗ ಇದ್ದಾನೆ. ಅವನಿಗೆ ಕಾನೂನು ಪ್ರಕಾರ ಅವನಿಗೆ ಪೋಕ್ಸೋ ಕಾಯ್ದೆ ಅಡಿ ಅವನಿಗೆ ತಂದೆ ಹೆಸರು ಚಂದ್ರು ಅವ್ರ ಮಗ ಆದಿತ್ಯ ಅಂತ. ಅವ್ನು ದಯಮಾಡಿ ಅವನಿಗೆ ಪೋಕ್ಸೋ ಕಾಯ್ದೆ ಅಡಿ ಅವನಿಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಮುಂದೆ ಈ ಥರ ಆಗದಂಗೆ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಪೊಲೀಸ್ ಎಚ್ಚೆತ್ಕೋಬೇಕು ಅಂತ ಕೇಳ್ಕೊತೀನಿ. ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಹೆಚ್ಚು ಬೀಟ್ ಮಾಡಬೇಕು. ಮತ್ತು ಹಿಂದೆ ಒಂದು 4-5 ವರ್ಷದಿಂದ ಹಿಂದೆ ಒಬ್ಬರು ಪೊಲೀಸ್ ಇದ್ರು, ರಾಜೆ ಅಂತ. ಅವರು ಕಾಲೇಜ್ ಬಿಡುವಾಗ ಮತ್ತು ಕಾಲೇಜು ಪ್ರಾರಂಭ ಆಗುವಾಗ ಸ್ಕೂಲ್ ಮುಂದೆ ಬೀಟ್ ಮಾಡ್ತಾಯಿದ್ರು. ಈಗ ಯಾರೂ ಮಾಡ್ತಾಯಿಲ್ಲ. ದಯಮಾಡಿ ಹೆಣ್ಣುಮಕ್ಕಳನ್ನ ರಕ್ಷಣೆ ಕೊಡಬೇಕು. ಪೊಲೀಸ್ ಇಲಾಖೆಯಲ್ಲಿ ನಿಷ್ಕ್ರಿಯವಾಗಿದೆ. ದಯಮಾಡಿ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು. ಸಾರ್ವಜನಿಕರು ಹೆಣ್ಣುಮಕ್ಕಳು ಭಾಳ ಇದರಿಂದ ಸ್ಕೂಲ್ ಕಾಲೇಜ್ಗೆ ಬರ್ತಾ ಇದ್ದಾರೆ. ದಯಮಾಡಿ ಅದನ್ನು ಪೊಲೀಸ್ ಇಲಾಖೆ ಹೆಚ್ಚು ಅದನ್ನು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾರೆ. ಹುಡುಗಿ ಬಾಡಿ ಹ್ಯಾಂಗ್ ಅದು ನೇಣು ಹಾಕೊಂಡ್ರು ಒಬ್ಬ ಹುಡುಗಿಗೆ ಮಾನಸಿಕವಾದ ಹಿಂಸೆ, ದೈಹಿಕವಾಗಿ ಹಿಂಸೆ. ಸುಮಾರು 7 ತಿಂಗಳಿಂದ ಅವರ ಹುಡುಗಿಯವರ ಅಕ್ಕನ ಕ್ಲಾಸ್ಮೇಟ್ ಅಂತ ಅವನು ಪರಿಚಯ ಆಗಿ ಅವ್ರ ಅಕ್ಕನ ಮದುವೆಗೆ ಬಂದಿದ್ದ. ನಾನು ನೋಡಿದ್ದೀನಿ. ಅವ್ರ ಅಕ್ಕನ ಮದುವೆಗೆ ಬಂದ ಆದ್ರೆ ಪರಿಚಯ ಆಗಿ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಅದನ್ನ ಇವನು ಪ್ರೀತಿ ಅಂತ ತಿಳ್ಕೊಂಡು ಬಹಳ ಹಿಂಸೆ ಕೊಟ್ಟಿದ್ದಾನೆ. ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟು ಪಾಪ ಅವ್ರ ಅಪ್ಪ ಅಮ್ಮಂಗೂ ಹೇಳಿದ್ದಾರೆ. ಅವ್ರ ಅಪ್ಪರು ಸುಧಾ ಹುಡುಗನಿಗೆ ಫೋನ್ ಮಾಡಿ ದಯಮಾಡಿ ಹಿಂಗೆಲ್ಲ ಮಾಡಬೇಡಿ, ನಮ್ಮ ಹೆಣ್ಮಕ್ಳು ನೀವು ಈ ಥರ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದರೂ ಸುಧಾ ಅವನು ಕರುಣೆ ತೋರದೆ ಪಾಪ ಈ ಥರ ಚಿತ್ರಹಿಂಸೆ ಕೊಟ್ಟು ಈ ಹುಡುಗಿ ಕಾರಣ ಸಾವಿಗೆ ಅವನೇ ಕಾರಣ, ಆದಿತ್ಯ ಅವನೇ. ನನ್ನ ಪೋಕ್ಸೋ ಕಾಯ್ದೆ ಅಡಿ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆಗೆ ಎಚ್ಚೆತ್ತಿದೆ. ರಾಷ್ಟ್ರೀಯ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.